ಯಾದಗಿರಿ ಪಿಎಸ್ಐ ಪರಶುರಾಮ್ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ಅಧಿಕಾರಿಗಳಿಂದ ಸಾವಿನ ತನಿಖೆಯನ್ನ ಮಾಡಲಾಗ್ತಾ ಇರುವಂತದ್ದು. ಯಾದಗಿರಿ ಡಿವೈಎಸ್ಪಿ ಕಚೇರಿಯಲ್ಲಿ ಮಹತ್ವದ ದಾಖಲೆಯನ್ನ ವಶಪಡಿಸಿಕೊಳ್ಳಲಾಗಿದೆಯಂತೆ. ಏನ್ ಮಹತ್ವದ ದಾಖಲೆ ಗೊತ್ತಿಲ್ಲ, ಅದೇನ್ ಸಿಕ್ಕಿದೆಯೋ ಗೊತ್ತಿಲ್ಲ. ಬಿಕಾಸ್ ಇದು ಏನಾದರೂ ಆಡಿಯೋ ರೆಕಾರ್ಡ್ ಇದೆಯಾ ಅಥವಾ ಏನಾದರೂ ಮಾತನಾಡಿರುವಂಥದ್ದು, ಲಂಚಕ್ಕೆ ಬೇಡಿಕೆ ಇಟ್ಟಿರುವಂಥದ್ರ ಬಗ್ಗೆ ವಿಡಿಯೋ ಇದೆಯಾ ಗೊತ್ತಿಲ್ಲ. ಅದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. 2 ಬ್ಯಾಗ್ನಲ್ಲಿ ಕಡತವನ್ನ ಕೊಂಡೊಯ್ದಿದ್ದಾರೆ ಸಿಐಡಿ ಟೀಮ್. ಡಿವೈಎಸ್ಪಿ ಕಚೇರಿಯಲ್ಲಿದ್ದಂಥ ಪೆನ್ ಡ್ರೈವ್ ದಾಖಲೆಗಳನ್ನು ವಶಕ್ಕೆ ಪಡಿಸ್ಕೊಂಡಿದ್ದಾರೆ. ಆದರೆ ಏನು ಮಾಹಿತಿ ಇದೆಯೋ ಗೊತ್ತಿಲ್ಲ ಅದರಲ್ಲಿ. ಬಿಕಾಸ್ ಆಲ್ಮೋಸ್ಟ್ ಈಗ ಕೇಸ್ಗಳು ಅಂತ ಬಂದಂಥ ಸಂದರ್ಭದಲ್ಲಿ ಅದರದ್ದು ಮಾಹಿತಿ ಇರಬಹುದು. ಅಂದರೆ ಪೊಲೀಸ್ ಠಾಣೆ ಅಂತ ಬಂದಾಗ ಅಲ್ಲಿ ಸಾಕಷ್ಟು ಕೇಸ್ಗಳಿರ್ತವೆ, ಅದು ಇದು ವಿಚಾರಗಳೆಲ್ಲವೂ ಕೂಡ ಇರ್ತವೆ. ಅಥವಾ ಪರಶುರಾಮ್ ಅವರ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮಾಹಿತಿ ಇದೆಯಾ ಗೊತ್ತಿಲ್ಲ. ಎಲ್ಲ ದಾಖಲೆಯನ್ನು ಪಡೆದು ತೆರಳಿದ್ದಾರೆ ಸಿಐಡಿ ಅಧಿಕಾರಿಗಳು. ಆದರೆ ಇಲ್ಲಿ ಕಾಂಗ್ರೆಸ್ನ ಶಾಸಕ ಇರುವಂಥದ್ದು. ಸೊ ಕಾದ್ ನೋಡಬೇಕು ಯಾವ ರೀತಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಜಕ್ಕೂ ನ್ಯಾಯ ಸಿಗುತ್ತಾ, ನ್ಯಾಯ ಕೊಡಿಸುವಂಥ ಕೆಲಸ ಆಗುತ್ತಾ, ನಿಜಕ್ಕೂ ಇವರು ಆ ಒಂದು ಹಣವನ್ನು ಕೇಳಿದಂಥ ಕಾರಣಕ್ಕೋಸ್ಕರನೇ ಸಾವನ್ನಪ್ಪಿದ್ದ, ಇದೆಲ್ಲವೂ ನೆಕ್ಸ್ಟ್ ಗೊತ್ತಾಗ್ತಾ ಹೋಗಬೇಕಾಗಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಯಾದಗಿರಿಯ ಪ್ರತಿನಿಧಿ ಗಣೇಶ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಣೇಶ್, ಸಿಐಡಿ ಅಧಿಕಾರಿಗಳು ತನಿಖೆ ಮಾಡ್ತಾ ಇದಾರಲ್ಲ, ಏನು ಮಾಹಿತಿ ಸಿಗ್ತಾ ಇದೆ, ಯಾವ ರೀತಿಯಾಗಿ ತನಿಖೆ ಮಾಡ್ತಾ ಇದ್ದಾರೆ ಅವರು? ಪೃಥ್ವಿ, ನಿಜಕ್ಕೂ ಹೇಳ್ಬೇಕಂತಂದ್ರೆ ಯಾದಗಿರಿ ಜಿಲ್ಲೆಗೆ ಇವತ್ತು ಏನೋ ಸಿಐಡಿ ಅಧಿಕಾರಿಗಳು ಬಂದಿದ್ರು. ಏನೋ ಬೆಳಗ್ಗೆನೆ ಸಿಐಡಿ ಅಧಿಕಾರಿಗಳು ಬಂದು ಇಲ್ಲಿಯ ಉಪವಿಭಾಗಾಧಿಕಾರಿಗಳಂತ ಯಾದಗಿರಿ ಡಿವೈಎಸ್ಪಿ ಕಚೇರಿಯಲ್ಲಿ ಏನು ಮಹತ್ವದ ಒಂದು ದಾಖಲೆಗಳನ್ನು ಪರಿಶೀಲನೆ ಮಾಡಿದ್ರು. ತದನಂತರದಲ್ಲಿ ಈ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಎಲ್ಲಾ ಆಫೀಸರ್ಸ್ಗಳನ್ನು ಕೂಡ ಕರೆಸಿ ಅವರ ಜೊತೆ ಸುಮಾರು 3-4 ಗಂಟೆವರೆಗೂ ಚರ್ಚೆಯನ್ನು ಮಾಡಿದ್ರು. ಆಮೇಲೆ ಅವ್ರಿಗೆ ಯಾವ್ಯಾವ ಇಲ್ಲಿ ಇರ್ತಕ್ಕಂಥ ಫೈಲ್ಸ್ ಏನಿದಾವೆ, ಯಾವ ರೀತಿ ಆಯ್ತು, ಏನು ಇವ್ರು ಯಾವಾಗ ಎಷ್ಟು ವರ್ಷ ಸೆನ್ನಲ್ಲಿ ಮಾಡಿದ್ರು, ಆಮೇಲೆ ನಗರ ಠಾಣೆಗೆ ಯಾವಾಗ ಬಂದ್ರು, ಇದೆಲ್ಲವೂ ಏನು ಮಹತ್ವದ ಒಂದು ದಾಖಲೆಗಳನ್ನ ಪಡೆದುಕೊಂಡು ಜೊತೆಗೆ ಯಾವ್ದೊಂದು ಪೆನ್ ಡ್ರೈವ್ ಮತ್ತೆ ಮಹತ್ವದ ದಾಖಲೆಗಳು ಫೈಲ್ಸ್ ಗಳನ್ನ ತಗೊಂಡು ಇವತ್ತು ಸಿಐಡಿ ಅಧಿಕಾರಿಗಳು ಏನು ಇಲ್ಲಿಂದ ಹೋಗಿದ್ದಾರೆ. ಮತ್ತೆ ಅವರ ಮನೆಗೆ ಏನು ಪರಶುರಾಮ್ ಎಲ್ಲಿ ಮರಣ ಹೊಂದಿದ್ರು ಅವರ ಮನೆಗೆ ಹೋಗ್ತಾರ ಅಂತಕ್ಕದ್ದು ನೋಡ್ಬೇಕಾಗಿದೆ ಪೃಥ್ವಿ. ಓಕೆ, ಧನ್ಯವಾದ ಗಣೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಈ ಪ್ರಕರಣದಲ್ಲಿ ಪ್ರಮುಖವಾಗಿ ಅಂದರೆ ಮೆಡಿಕಲ್ ರಿಪೋರ್ಟ್ ಕಾದು ನೋಡ್ತಾ ಇದ್ದಾರೆ ಪೊಲೀಸರು. ಮೆಡಿಕಲ್ ರಿಪೋರ್ಟ್ ಏನು ಬರುತ್ತೆ ಅನ್ನುವಂಥದ್ದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಿಜಕ್ಕೂ ಮಾನಸಿಕ ಒತ್ತಡದಿಂದ ಇವರೇನಾದರೂ ಸಾವನ್ನಪ್ಪಿದ್ದ ಅಥವಾ ಮಾಮೂಲಿಯಾಗಿ ಸಹಜ ಸಾವ ಇದು ಅನ್ನುವಂಥದ್ದು ಗೊತ್ತಾಗಬೇಕಾಗುತ್ತೆ. ಕಾದು ನೋಡೋಣ ಏನಾಗುತ್ತೆ ಅಂತ. ಇನ್ನು ಯಾದಗಿರಿ ಪಿಎಸ್ಐ ಪರಶುರಾಮ್ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರಶುರಾಮ್ ಕುಟುಂಬಕ್ಕೆ ಆರ್ ಅಶೋಕ್ ಸಾಂತ್ವನವನ್ನೇ ಹೇಳಿದ್ದಾರೆ. ಕೊಪ್ಪಳ ಜಿಲ್ಲೆ ಕಾಟಗಿಯಲ್ಲಿರುವಂಥ ಪರಶುರಾಮ್ ಅವರ ಕುಟುಂಬ ಅಲ್ಲಿಗೆ ತೆರಳಿ ಆರ್ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರು ಸಾಂತ್ವನವನ್ನೇ ಹೇಳಿದ್ದಾರೆ. ಪರಶುರಾಮ್ ಸಾವಿನ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಅಶೋಕ್ ಅವರು. ಶಿಕ್ಷಣ ಪೋಸ್ಟಿಂಗ್ ಬಗ್ಗೆ ಮಾಹಿತಿಯನ್ನು ಪಡೆದಿದ್ದಾರೆ ಅಶೋಕ್. ಪೋಸ್ಟಿಂಗಿಗೆ ಹಣ ಕೇಳಿದ್ದರ ಬಗ್ಗೆ ಅಶೋಕಿಗೆ ಮಾಹಿತಿಯನ್ನು ಕೊಡಲಾಗಿದೆ. ಅಶೋಕ್ ಅವರಿಗೆ ಗೊತ್ತಿಲ್ಲದೆ ಅವರಂಥದ್ದ, ಅವ್ರ ಸರ್ಕಾರ ಇಲ್ದಾಗ ಏನು ಎಲ್ಲದೂ ₹1 ಇಸ್ಕೊಳ್ದಲ್ಲೇ ಮಾಡಿರುವಂಥದ್ದ ಅನ್ನುವಂಥ ಚರ್ಚೆಗಳಂತೂ ನಡೀತಾ ಇದೆ ಸಾರ್ವಜನಿಕ ವಲಯದಲ್ಲಿ. ನಾನು ಹೇಳ್ತಾ ಇದ್ನಲ್ಲ, ವರ್ಗಾವಣೆ ಅನ್ನುವಂಥ ದಂಧೆ. ಯಾವುದೇ ಪಕ್ಷ ಯಾವುದೇ ಸರ್ಕಾರ ಬರಲಿ ಯಾರಿಗೂ ನೈತಿಕತೆ ಇಲ್ಲ ಇದ್ರ ಬಗ್ಗೆ ಮಾತಾಡಲಿಕ್ಕೆ. ಪರಶುರಾಮ್ ಸಹೋದರ ಹನುಮಂತಪ್ಪ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರಂತೆ ವಿರೋಧ ಪಕ್ಷ ನಾಯಕರಾಗಿರುವಂಥ ಆರ್ ಅಶೋಕ್ ಅವರಿಗೆ. ಬಿಕಾಸ್ ಅವರ ಕುಟುಂಬದವರು ಆರೋಪ ಮಾಡ್ತಾ ಇದ್ದಾರೆ ಅಲ್ಲಿನ ಶಾಸಕರಾಗಿರುವಂಥ ಶಾಸಕರು ಮತ್ತು ಅವರ ಪುತ್ರ ದುಡ್ಡನ್ನು ಕೇಳ್ತಾ ಇದ್ದಾರೆ ಅಂತ ಅಶೋಕ್ ಅವರು ಭೇಟಿಯಾಗಿ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ, ಸಾಂತ್ವನವನ್ನು ಹೇಳಿದ್ದಾರೆ. ರಾತ್ರಿ ನಾನು ಇಲ್ಲಿಂದ ನಾವು ಹೋಗೋದ್ರಾಗ 12 ಗಂಟೆ ಆಯ್ತು. 12 ಗಂಟೆಯಿಂದ ಎಸ್ ಪಿ ಮೇಡಮ್ ಅವರಿಗೆ ನಾನು ಏನು ಮಾಡೋಕ್ಕೆ ಸಾಧ್ಯ, ಏನೋ ನೌಕರಿ ಮಾಡೋದು, ಕೇಸ್ ಆಫೀಸರ್ ಆಗಬೇಕು, ತಹಸೀಲ್ದಾರ್ ಆಗಬೇಕು, ತಹಸೀಲ್ದಾರ್ ಆಗಬೇಕಂತ ತಹಸೀಲ್ದಾರು ಗೊತ್ತಾಗುತ್ತೆ. ಇದು ನಿಮಗೆ ಗೊತ್ತಿದೆ ಇಲಾಖೆ ಮಾಡಿರೋದು. ರಾತ್ರಿ ನಾನು ಇಲ್ಲಿಂದ ನಾವು ಹೋಗೋದ್ರಾಗ 12 ಗಂಟೆ ಆಯ್ತು. 12 ಗಂಟೆಯಿಂದ ಎಸ್ ಪಿ ಮೇಡಮ್ ಅವರಿಗೆ ನಾನು ಅಲ್ಲಿ ಸುಮಾರು 2,000 ಜನ ಸಿಗ್ತಾರೆ. 2 ವರ್ಷ ಆಯಿತು. ಫಸ್ಟು ಮಗವು ಅಯ್ಯಯ್ಯೋ ರಾಮ, ಎಂತ ಬೋಟ್ ಮಾಡಿದೆ ಯಪ್ಪ. ನನಗೆ ಟ್ರಾನ್ಸ್ಫರ್ ಮಾಡಕ್ಕ ರೊಕ್ಕ ಯಾರು ಕೊಡ್ತಾರಂತ ಕೇಳಿದ್ನು ಯಪ್ಪ. ಅದನ್ನು ಕೇಳ್ಕೊಂಬಂದು ಅದನ್ನು ಕರ್ಕೊಂಬಂದು ಮಾತಾಡ್ತೀನಂತ ನನ್ನ ಮನ್ಸಿನ್ಯಾಗ ನಾನು ಹಿಡ್ಕೊಂಬಂದೆ. ಏನಿಲ್ರಿ, ನಂದು ಟ್ರಾನ್ಸ್ಫರ್ ಆಗ್ಯದೈತವ, ನೀವು ಹೊಂಟು ನಿಂದಿರ್ತಾರಲ್ಲ, ಎಲ್ಲ ತಾಯಿ ತಂದೆಗಳು ಖುಷಿಲಿಂದ ಇರ್ತಾರ. ನೀವು ಹೋಗಿದ್ರೆ ನಾವು ಓದ್ನಂತ ಗಟ್ಟಿ ತೊಟ್ಟಿದ್ದೆಲ್ಲ ಯಪ್ಪ. ದುಡ್ಡಿನ ವಿಚಾರ ನನಗೆ ಅಂದಿದ್ದು ಒಂದು ಮಾತು,
ದುಡ್ಡು ಈಗ ಎಲ್ಲಿದ್ದ ಕೊಡ್ತಾ ನನಗೆ ಅಣ್ಣ ಅಂದ. ಯಪ್ಪ ಇಲ್ಲದ್ರೆ ಇದನ್ನ ಮಾಡ್ಕೊಂತೀರಪ್ಪ, ನಾವು ಬಡತನ ಜನದಾಗ ಬಂದಿವೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.